ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ KPTCL ಮತ್ತು ಎಸ್ಕಾಂ ಗುತ್ತಿಗೆ ನೌಕರರ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದು ಬಹಳಷ್ಟು ವರ್ಷಗಳಿಂದ KPTCL ಮತ್ತು ಎಸ್ಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆ ನೌಕರರು ಜೀತದ ಆಳುಗಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಾಣ ಅಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನು ಸ್ಟೇಷನ್ ಆಪರೇಟರ್ಸ್ ಇರ್ಬೋದು, ಸ್ಟೇಷನ್ ಹೆಲ್ಪರ್ ಇರ್ಬೋದು, ಗ್ಯಾಂಗ್ಮ್ಯಾನ್ ಇರ್ಬೋದು, ಮೀಟರ್ ರೀಡರ್ಸ್ ಇರ್ಬೋದು, ಚಾಲಕರು ಇರ್ಬೋದು ಮತ್ತು ಮತ್ತಿತರ ನೌಕರರು ಇರ್ಬೋದು, ಪ್ರಾಣಾಪಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 15 ದಿನ ಅಥವಾ ಒಂದು ವಾರಕ್ಕೆ ಒಂದೊಂದು ಸಾವಾಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನ ಒಳಗುತ್ತಿಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು 2023 ಆಗಸ್ಟ್ 10, 11, 12, 13, 14 ತಾರೀಕು ತನಕ 5 ದಿನಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡಿದ್ದು. 5,000ಕ್ಕೂ ಹೆಚ್ಚು ನೌಕರರು ಸೇರಿ ಹೋರಾಟವನ್ನು ಮಾಡಿದ್ದು. ಮಾನ್ಯ ಇಂಧನ ಸಚಿವರು ನಮ್ಮನ್ನು ಕರೆಸಿ ವಿಧಾನಸೌಧಕ್ಕೆ ನಿಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಕೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ರು. 1 ವರ್ಷ 4 ತಿಂಗಳು ಕಳೆದರೂ ಸಹ ಯಾವುದೇ ಒಂದು ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸಭೆ ಸೇರಿದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇದೇ ತಿಂಗಳು 28ನೇ ತಾರೀಕು, ಜನವರಿ 28ನೇ ತಾರೀಕು, ಅಂದರೆ 27ನೇ ತಾರೀಕು ತನಕ ಗಡುವು ಕೊಡ್ತಾ ಇದ್ದೀವಿ. ಏನಾದರೂ ಈ ಗಡುವಿನ ಒಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಕರೆಂಟ್ ಬಂದ್ ಅವತ್ತು ಏನಾದರೂ ಆಗಿರಲಿ ಕರೆಂಟ್ ಬಂದ್ ಮಾಡಿ, ಯಾಕೆಂದರೆ ಬೆಳಕು ಕೊಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಒಂದು ಜೀವದ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ, ನೌಕರಿಯ ಭದ್ರತೆ ಇಲ್ಲ ಅಂತ ಅಂದಮೇಲೆ ನಾವು ಏನಕ್ಕೆ ಕೆಲಸ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ, ನಮ್ಮ ಕುಟುಂಬ ಕೇಳ್ತಿದೆ, ಸಾರ್ವಜನಿಕರು ಕೇಳ್ತಾರೆ. ನೋಡಿ, ಕಾಯಂ ನೌಕರಿಗೆ 1:10 ಇದೆ. ಇವ್ರಿಗೆ 10,000 ರೂಪಾಯಿ ಸಂಬಳ ಇದ್ರೆ, ನಮ್ಗಳಲ್ಲಿ 10,000 ಸಂಬಳ ಇದ್ರೆ, ಕಾಯಂ ನೌಕರಿಗೆ 1 ಲಕ್ಷ ಸಂಬಳ ಇದೆ. ಉದಾಹರಣೆಗೆ ಹೇಳ್ತಕ್ಕಂಥದ್ದು ವೇರಿಯೇಷನ್ ಇದೆ. ಮತ್ತೆ ಏನಾದರೂ ಅವರ ಅಪಘಾತದಲ್ಲಿ ಮೃತಪಟ್ಟರೆ 1 ಕೋಟಿ ತನಕ ಅವ್ರಿಗೆ ಸರ್ಕಾರದಿಂದ ಧನ ಸಹಾಯ ಮಾಡ್ತದೆ. ಆದರೆ ನಾವೇನಾದರೂ ಇಲ್ಲಿ ಏನಾದರೂ ಮೃತಪಟ್ಟರೆ ಬೀದಿ ಹೆಣ ಹಾಕ್ತೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವಂಥ ಒಂದು ಕೆಲಸವನ್ನು, ಅವರ ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು 28ನೇ ತಾರೀಕು ಬೃಹತ್ ಮಟ್ಟದ ಹೋರಾಟವನ್ನು ಕೈಗೊಳ್ತಾ ಇದ್ವಿ. ನಾವೇ ಅಲ್ಲದೆ ನೌಕರರ ಕುಟುಂಬವೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ವಿ. ಅದು ಏನಾದರೂ ಆಗಿರಲಿ, ಯಾವ ಮಟ್ಟದ ಸ್ವರೂಪ ನಾವು ತಗೊಂಡು ಹೋಗಲಿ, ಮೊದಲು ಶಾಂತಿಯುತವಾಗಿ ನಮ್ಮ ಹೋರಾಟವನ್ನು ಕೊಂಡುಕೊಳ್ತೀವಿ. ಶಾಂತಿಯುತವಾಗಿ ಬಗ್ಲಿಲ್ಲ ಅಂತ ಅಂದರೆ ನಮ್ಮ ದೇಹವನ್ನು ನಾವು ದಂಡಿಸಿಕೊಳ್ಳುವ ಮುಖೇನವಾಗಿ ರಾಜ್ಯ ಸರ್ಕಾರ ಮತ್ತು ಇಂಧನ ಇಲಾಖೆಯನ್ನು ಗಮನ ಸೆಳೆಯಲಿಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ದಯಮಾಡಿ ತಾವು ಮಾಧ್ಯಮದವರು, ತಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ, ನೀವು ನ್ಯಾಯ ಕೊಡಿಸ್ಬೋದು, ನಮ್ಮ ಹೋರಾಟಕ್ಕೆ ತಾವು ಮನಸ್ಸು ಮಾಡಿದ್ರೆ ನ್ಯಾಯ ಕೊಡಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮದ ಮುಖೇನವಾಗಿ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಉಳಿದ ವಿಚಾರಗಳನ್ನು ನಮ್ಮ ಅಧ್ಯಕ್ಷರಾದ ಲೀಲಾ ಸಾಗರ್ ಮತ್ತಿತರರು ಮಾತಾಡ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಮೇಲುಕೋಟೆ ಬೆಟ್ಸ್ವಾಮಿಗೌಡ, KPTCL ಹಿತರಕ್ಷಣಾ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರು ಮತ್ತು ಕನ್ನಡ ಪರ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲಿಗೆ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರು ಹಾಗೂ ಸಂಪಾದಕರಿಗೆ ನಮಸ್ಕಾರಗಳು ಮಾಡುತ್ತಾ, ಈಗೇನು ನಾವು ಕಳೆದ 1 ವರ್ಷ 4 ತಿಂಗಳಿಂದ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಆಗಸ್ಟ್ 10ರಿಂದ 15ವರೆಗೂ ಸತತವಾಗಿ 5 ದಿನಗಳ ಕಾಲ ಹೋರಾಟವನ್ನು ಮಾಡ್ತೀವಿ. ಆಗಸ್ಟ್ 10ರಿಂದ 15ವರೆಗೂ 2023ರಂದು ಏನು ನಮಗೆ ಒಂದು ಮಾನ್ಯ ಶ್ರೀ KJ ಜಾರ್ಜ್ ಸಾಹೇಬರು ನಮ್ಮನ್ನು ವಿಧಾನಸೌಧಕ್ಕೆ ಕರೆಸಿ ನಿಮ್ಮ ಈ ಒಳಗುತ್ತಿಗೆ ಪ್ರೋಸೆಸ್ನ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತೇಳಿ ಒಂದು ಸಕಾರಾತ್ಮಕವಾಗಿ ನೀಡಿದ್ದಾರೆ. ಹಾಗಾಗಿ ನಾವು 3 ತಿಂಗಳಲ್ಲ 6 ತಿಂಗಳಾದರೂ ವರ್ಷ ಆಯಿತು. ವರ್ಷ ಆಗಿ ವರ್ಷದ ಮೇಲೆ 2-3 ತಿಂಗಳಾಯಿತು. ಆದರೂ ಸಮೇತ ನಮ್ಗೆ ಯಾವುದೇ ರೀತಿ ಒಂದು ಪರಿಹಾರ ಆಗಿರ್ಬೋದು, ಸೇವಾ ಭದ್ರತೆ ಆಗಿರ್ಬೋದು, ಯಾವುದೂ ರೀತಿ ನಮಗೆ ಒಂದು ಅನುಕೂಲ ರೀತಿ ಮಾಡಿಕೊಟ್ಟಿಲ್ಲ. ಹಾಗಾಗಿ ಪ್ರತಿನಿತ್ಯ ನಮ್ಮ ಕಾರ್ಮಿಕರು, ಅದು ಹೆಚ್ಚಿನಾಗಿ ಬೆಂಗಳೂರು ಭಾಗದಲ್ಲಿ ಗ್ಯಾಂಗ್ ಮ್ಯಾನ್ಗಳು ಮತ್ತು ಚಾಲಕರು ಹೆಚ್ಚಿನಾಗಿ ತುಂಬಾ ಸಾವನ್ನಪ್ತಾ ಇದ್ದಾರೆ.
ಈಗ ನಾವು ಸುಮಾರು ಕರ್ನಾಟಕದಲ್ಲಿ ಒಂದು 32,000 ಜನ ಕಾರ್ಮಿಕರಿದ್ದೀವಿ. 32,000 ಜನ ಕಾರ್ಮಿಕರು ಯಾವ್ಯಾವ ರೀತಿ ಅಂದರೆ ಒಂದು ಸ್ಟೇಷನ್ ಆಪರೇಟರ್, ಸ್ಟೇಷನ್ ಸಹಾಯಕರು, ಮತ್ತು ಗ್ಯಾಂಗ್ ಮ್ಯಾನ್, ಮೀಟರ್ ರೀಡರ್ ಹಾಗೂ ಚಾಲಕರು. ಇಷ್ಟು ಜನ ನಾವೊಂದು 32,000 ಜನ ಕಾರ್ಮಿಕರಿದ್ದೀವಿ. ಹಾಗಾಗಿ ಇದೇ ತಿಂಗಳು ಸರ್ಕಾರಕ್ಕೆ 27ನೇ ತಾರೀಕುವರೆಗೂ ಗಡುವು ಕೊಡ್ತಾ ಇದ್ದೀವಿ. ಆ ಒಂದು 27ನೇ ತಾರೀಕೊಳಗೆ ನಮ್ಮನ್ನು ಕರೆಸಿ ಏನಾದರೂ ನಮ್ಮ ಪರವಾಗಿ ನಮ್ಮ ಬೇಡಿಕೆಗಳು ಏನು 2 ಬೇಡಿಕೆಗಳಿದ್ದಾವೆ. ಮೊದಲನೇ ಬೇಡಿಕೆ ಬಂದು ಹೊರಗುತ್ತಿಗೆ ಕಾರ್ಮಿಕರನ್ನು ಒಳಗುತ್ತಿಗೆ ಮಾಡುವುದು. ಎರಡನೇ ಬೇಡಿಕೆ ಬಂದು ಕೆಲಸದಿಂದ ತೆಗೆದುಹಾಕಿರುವ ಕಾರ್ಮಿಕರನ್ನು ಮರು ನೇಮಕ ಮಾಡುವುದು. ಎರಡನೇ ಬೇಡಿಕೆ. ಈ 2 ಬೇಡಿಕೆ ಇಟ್ಕೊಂಡು ನಾವು ಇದೇ ತಿಂಗಳು ಜನವರಿ 28ರಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ 32,000 ಜನರೊಂದಿಗೆ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾ ಇದೀವಿ. ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದರೆ ಕರ್ನಾಟಕ ರಾಜ್ಯದ KPTCL ಮತ್ತೆ ಎಸ್ಕಾಂಗಳ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಕರೆಂಟ್ ಬಂದನ್ನು ಮಾಡಿ ನಾವು ಒಂದು 28ನೇ ತಾರೀಕು ಪ್ರತಿಭಟನೆ ಹಿಡಿತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಇದೇ ತಿಂಗಳು 22 ಒಳಗೆ ಸ್ಪಂದಿಸಿಲ್ಲ ಅಂದರೆ 28ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂತ ಕರೆಂಟನ್ನು ಬಂದ್ ಮಾಡಿ 28ನೇ ತಾರೀಕು ಹೋರಾಟ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮಗೆ ಯಾವುದೇ ಗುತ್ತಿಗೆದಾರ ಕಡೆಯಿಂದ ಪ್ರತಿನಿತ್ಯ ಯಾವ ರೀತಿ ಅರ್ಥ ವಸೂಲಿ ಮಾಡೋದು. ಕೆಲವು ಗುತ್ತಿಗೆದಾರರು ಅಂದರೆ ಬರೋಂಥ ಸಂಬಳದಲ್ಲಿ ಬರೋ 13,000 ಸಂಬಳದಲ್ಲಿ ಅದರಲ್ಲಿ 5,000 ರೂಪಾಯಿ ಹಿಂಪಡಿತಾ ಇದ್ದಾರೆ. ಮತ್ತೆ ಅವ್ರ ಮನೆಯಲ್ಲಿ ಕಾರ್ ತೊಳ್ಕೊಂಬೋದು, ಮನೆ ತೊಳ್ಸ್ಕೊಂಬೋದಿಲ್ಲ ಕೆಲವು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ. ನಮ್ಮನ್ನ ಜೀತದಾಳ ಪದ್ಧತಿಯ ರೀತಿಯಲ್ಲಿ ಗುತ್ತಿಗೆದಾರರು ಬಳಸ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಏನಾದ್ರು ಮಾಡಿದರೆ ನೀವು ಯಾಕೆ